ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಮೀರಾಬಾಯಿ ಶ್ರೀಕೃಷ್ಣನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿದ್ದಳು ಎಂದು ಗೊತ್ತೇ? ಈ ಕಥೆಯಲ್ಲಿ ತಿಳಿಯೋಣ. ತನ್ನ ಸರ್ವಸ್ವವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದ ಪರಮ ಭಕ್ತೆ ಮೀರಾಬಾಯಿ ತನ್ನ ಹದಿಹರೆಯದ ವಯಸ್ಸಿನಿಂದಲೂ ಕೊನೆಯವರೆಗೂ ಶ್ರೀಕೃಷ್ಣನೇ ತನ್ನ ಜೀವ ಅಂದುಕೊಂಡಿದ್ದಳು. ಶ್ರೀಕೃಷ್ಣನಿಗಾಗಿ ತನ್ನ ಜೀವವನ್ನೇ ಮುಡುಪಾಗಿಟ್ಟಳು. ಮೀರಾಬಾಯಿ ಆಸಕ್ತಿದಾಯಕ ವಿಚಾರಗಳು. ಮೀರಾಬಾಯಿ ಕುರಿತು ನೀವು ತಿಳಿದುಕೊಳ್ಳಲೇಬೇಕಾದ ಆಸಕ್ತಿದಾಯಕ ವಿಚಾರಗಳು ಇಲ್ಲಿವೆ. ಒಬ್ಬ ಭಕ್ತ ಹೇಗಿರಬೇಕು ಮತ್ತು ಭಕ್ತಿ ಹೇಗಿರಬೇಕು ಎಂಬುದಕ್ಕೆ ಮೀರಾಬಾಯಿ ಅತ್ಯುತ್ತಮ ಉದಾಹರಣೆ. ಅಂಥ ಘಟನೆಯು ಅವಳ ಬಾಲ್ಯದಲ್ಲಿ ಅವಳೊಂದಿಗೆ ಸಂಭವಿಸಿತ್ತು. ಅದರ ನಂತರ ಮೀರಾಬಾಯಿ ತನ್ನ ಹದಿಹರೆಯದ ವಯಸ್ಸಿನಿಂದ ಸಾಯುವವರೆಗೆ ಶ್ರೀಕೃಷ್ಣನನ್ನು ತನ್ನಂತೆ ಸ್ವೀಕರಿಸಿದಳು ಮತ್ತು ಅವನನ್ನು ನೆನಪಿಸಿಕೊಳ್ಳುತ್ತಾ ಅವನಲ್ಲಿ ಮಗ್ನಳಾದಳು. ಮೀರಾ ಶ್ರೀಕೃಷ್ಣನ ಭಕ್ತೆ, ಆದರೆ ಕೃಷ್ಣನೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಶ್ರೀಕೃಷ್ಣನಲ್ಲಿ ವಿಲೀನಗೊಳ್ಳುವ ಅವಧಿಯಲ್ಲಿ ಮೀರಾಳೊಂದಿಗೆ ಅನೇಕ ಆಸಕ್ತಿದಾಯಕ ಘಟನೆಗಳು ಸಂಭವಿಸಿದವು. ಅವುಗಳ ಬಗ್ಗೆ ನೀವು ತಿಳಿಯಲೇಬೇಕು. ಆಗ ಮಾತ್ರ ನೀವು ಮೀರಾಬಾಯಿಯವರ ಭಕ್ತೆಯನ್ನು ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಮೀರಾಬಾಯಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಮೀರಾಬಾಯಿ ಕೇವಲ ಹೆಸರಲ್ಲ, ಆಕೆಗೆ ಭಕ್ತಿ, ತರಂಗ, ನಂಬಿಕೆ ಮತ್ತು ಪೂಜ್ಯತೆಗಳ ಘನತೆ ಇದೆ. ಮೀರಾಬಾಯಿ ಜನಿಸಿದ ವರ್ಷದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲದಿದ್ದರೂ ಅವರು 1504ರಲ್ಲಿ ರಾಜಸ್ಥಾನದ ಜೋಧ್ಪುರ್ ರಾಜ್ ರತನ್ ಸಿಂಗ್ ಮನೆಯಲ್ಲಿ ಜನಿಸಿದಳು ಎಂದು ಹೇಳಲಾಗುತ್ತದೆ. ಮೀರಾಬಾಯಿ ಜೋಧ್ಪುರದ ರಾಜತ್ ರತನ್ ಸಿಂಗ್ ಏಕೈಕ ಪುತ್ರಿ. ರಜಪೂತ್ ಜಾತಿಯಲ್ಲಿ ಜನಿಸಿದ ಮೀರಾಬಾಯಿ ಮನೆಯಿಂದ ಹೊರಗೆ ಹೋಗುವುದಕ್ಕೆ ಕಟ್ಟುನಿಟ್ಟಾದ ನಿರ್ಬಂಧಗಳು ಹೊಂದಿದ್ದಳು. ಬಾಲ್ಯದಲ್ಲೇ ಈಕೆಗೆ ಶ್ರೀಕೃಷ್ಣನಲ್ಲಿ ಮೋಹ ಉಂಟಾಯಿತು. ಇದರ ಪರಿಣಾಮವಾಗಿ ಮೀರಾಬಾಯಿ ಸಂಪೂರ್ಣ ತನ್ನನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿಕೊಂಡಳು. 8ನೇ ವಯಸ್ಸಿನಲ್ಲಿ ಮೀರಾಬಾಯಿ ಶ್ರೀಕೃಷ್ಣನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದಳು. ಮೀರಾಬಾಯಿ 8 ವರ್ಷಗಳಿದ್ದಾಗ ಆ ಪ್ರದೇಶದಲ್ಲಿ ಮದುವೆ ಮೆರವಣಿಗೆಗಳನ್ನು ನೋಡಿ ಮೀರಾಬಾಯಿ ತನ್ನ ತಾಯಿಯನ್ನು ತನ್ನ ವರ ಯಾರು ಎಂದು ಕೇಳಿದಳು. ಮೀರಾಬಾಯಿ ಮಗುವಿನ ಕುತೂಹಲವನ್ನು ಶಮನಗೊಳಿಸಲು ಆಕೆ ತಾಯಿ ನಿನ್ನ ಪತಿ ಶ್ರೀಕೃಷ್ಣ ಎಂದು ಹೇಳಿದಳು. ಈ ಘಟನೆಯ ನಂತರ ಮೀರಾಬಾಯಿಯು ಶ್ರೀಕೃಷ್ಣನನ್ನು ತನ್ನ ಸರ್ವಸ್ವ ಎಂದು ಸ್ವೀಕರಿಸಿದಳು. ಅವಳು ಶ್ರೀಕೃಷ್ಣನ ಮೂರ್ತಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾಳೆ, ಅನ್ನ ನೀಡುತ್ತಾಳೆ, ಹಾಡುತ್ತಾಳೆ ಮತ್ತು ನೃತ್ಯ ಮಾಡುತ್ತಾಳೆ. ಮೀರಾ ಹದಿಹರೆಯದಲ್ಲಿ ಕೃಷ್ಣನನ್ನು ತನ್ನ ಪತಿಯೆಂದು ಪರಿಗಣಿಸಿದಳು. ಅದಕ್ಕೆ ಮೀರಾ ಸದಾ ಕೃಷ್ಣನ ಭಕ್ತಿಯಲ್ಲಿ ಮುಳುಗಿ ಹಾಡುತ್ತಿದ್ದಳು. ಮೀರಾಬಾಯಿಯು ಮಹಾರಾಣ ಸಂಗನ ಮಗನಾದ ಭೋಜರಾಜನನ್ನು ಮದುವೆಯಾದಳು. ನಂತರ ಅವನನ್ನು ಮಹಾರಾಣ ಕುಂಭ ಎಂದು ಕರೆಯಲಾಯಿತು. ಮದುವೆಯಾದ ಮೊದಲ ದಿನವೇ ಮೀರಾ ತನ್ನ ಗಂಡನಿಗೆ ತನ್ನ ಪತಿ ಎಂದಂತೆ ಅದು ಕೇವಲ ಕೃಷ್ಣ ಎಂದು ಅವನಿಂದ ದೂರ ಸರಿದಳು. ಆದರೆ ಮಹಾರಾಣ ಕುಂಭನು ಮೀರಾಳ ಮಾತು ಕೇವಲ ತಮಾಷೆಗೆ ಕಂಡಿತ್ತು. ಆದರೆ ಶ್ರೀಕೃಷ್ಣನ ಮೇಲಿರುವ ಮೀರಾಳ ಭಕ್ತವನ್ನು ನಿಧಾನವಾಗಿ ನೋಡಿ ಮೀರಾಗೆ ಶ್ರೀಕೃಷ್ಣನ ಹುಚ್ಚಿದೆ ಎಂದು ಮನವರಿಕೆಯಾಯಿತು. ಮದುವೆಯ ನಂತರವೂ ಮೀರಾ ಶ್ರೀಕೃಷ್ಣನ ಭಕ್ತಿಯಲ್ಲಿ ಮುಳುಗಲು ಪ್ರಾರಂಭಿಸಿದಳು. ಅವಳು ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ ವಿಗ್ರಹದ ಮುಂದೆ ಹಾಡುತ್ತಾ ಕುಣಿಯುತ್ತಿದ್ದಳು. ಮೀರಾಳ ಈ ನಡತೆಗಳಿಂದ ಆಕೆ ಪತಿ ಮಾತ್ರವಲ್ಲ, ಅತ್ತೆಗೂ ಕೋಪ ಬರಲಾರಂಭಿಸಿತ್ತು. ಸ್ವಲ್ಪ ಸಮಯದ ನಂತರ ಮೀರಾಳ ಪತಿ ಯುದ್ಧದ ಸಮಯದಲ್ಲಿ ನಿಧನರಾದರು. ತನ್ನ ಪತಿಯ ಮರಣದ ನಂತರ ಆತ್ತೆಯಂದಿರು ಮೀರಾಳನ್ನು ಸತಿಸಂಗಮನ ಪದ್ಧತಿಯನ್ನು ಅನುಸರಿಸುವಂತೆ ಒತ್ತಾಯಿಸಿದಳು. ಆದರೆ ಮೀರಾಬಾಯಿ ತನ್ನ ಪತಿ ಶ್ರೀಕೃಷ್ಣನೆಂದು ಹೇಳುತ್ತಾಳೆ. ಮೀರಾ ತನ್ನ ಗಂಡನ ಮರಣದ ನಂತರವೂ ದೇವಾಲಯಕ್ಕೆ ಹೋಗಲು ಪ್ರಾರಂಭಿಸಿದಳು ಮತ್ತು ಸೂತ್ರಗಳ ಹಾಡುತ್ತಾ ನೃತ್ಯ ಮಾಡಲು ಪ್ರಾರಂಭಿಸಿದಳು. ಇದರ ಮೇಲೆ ಆಕೆಯ ಅತ್ತೆಯಂದಿರು ಮೀರಾ ಅವಳನ್ನು ವ್ಯಭಿಚಾರಿಣಿ ಎಂದು ಆರೋಪಿಸಿದಳು ಮತ್ತು ಸಭೆಯೊಂದರಲ್ಲಿ ಮೀರಾಳಿಗೆ ಒಂದು ಪಾತ್ರೆಯಲ್ಲಿ ವಿಷವನ್ನು ತಂದಿಟ್ಟಳು. ನಿನ್ನ ಪತಿ ಶ್ರೀಕೃಷ್ಣನೇ ನಿನ್ನ ಪತಿಯಾಗಿದ್ದರೆ ಈ ವಿಷವನ್ನು ಸೇವಿಸಲು ಹೇಳುತ್ತಾರೆ. ಶ್ರೀಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ಮೀರಾ ಕೂಡ ವಿಷವನ್ನು ಕುಡಿದಳು. ವಿಷವನ್ನು ಸೇವಿಸಿದ ಮೀರಾ ಬದುಕುವುದೇ ಇಲ್ಲವೆಂದು ಎಲ್ಲರೂ ಭಾವಿಸಿದ್ದರು. ಆದರೆ ಮೀರಾಗೆ ವಿಷದ ಬಟ್ಟಲು ಅಮೃತವಾಯಿತು. ಶ್ರೀಕೃಷ್ಣನ ಅನುಗ್ರಹದಿಂದ ವಿಷವು ಮೀರಾನ ಮೇಲೆ ಯಾವುದೇ ಪರಿಣಾಮ ಬೀಳಲಿಲ್ಲ.
ತನ್ನ ಅತ್ತೆಯ ಮನೆಯಲ್ಲಿ ಅನೇಕ ಹಿಂಸೆಗಳನ್ನು ಅನುಭವಿಸಿದ ನಂತರ ಚಿತ್ರಹಿಂಸೆಗಳನ್ನು ಸಹಿಸಲಾಗದೆ ಮೀರಾ ಅರಮನೆಯನ್ನು ತೊರೆದು ಬೃಂದಾವನ ಸೇರಿದಳು. ಕೃಷ್ಣನಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡುತ್ತಾಳೆ. ಮತ್ತೊಂದೆಡೆ ಮೀರಾ ಅರಮನೆಯನ್ನು ತೊರೆದು ಕಾರಣ ರಾಜ್ಯದಲ್ಲಿ ಗೊಂದಲ ಸಂಭವಿಸಿದವು. ಮೀರಾ ಹಿಂತಿರುಗಿದರೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಬ್ರಾಹ್ಮಣರು ಹೇಳಿದರು. ಮೀರಾಳನ್ನು ಹುಡುಕಲು 2 ಸೈನಿಕರು ಸಹ ಕಳಿಸಲಾಯಿತು. ಆದರೆ ಮೀರಾಳು ತಮ್ಮೊಂದಿಗೆ ಹಿಂದಿರುಗುವಂತೆ ವಿನಂತಿಸಿದರೂ ಮೀರಾ ತಾನು ಬರಲು ನಿರಾಕರಿಸಿದಳು. ಆಗ ಸೈನಿಕರಿಗೆ ಮೀರಾಬಾಯಿಯಲ್ಲಿ, ನೀವು ಜೀವಂತ ನಮ್ಮೊಂದಿಗೆ ಬರದಿದ್ದರೆ ನಾವು ಕೂಡ ಇಲ್ಲಿಂದ ಹೋಗುವುದಿಲ್ಲ, ಒಂದಿಷ್ಟು ನಮ್ಮ ಕುಟುಂಬದ ಬಗ್ಗೆ ಯೋಚಿಸಿ ಎಂದು ಪಟ್ಟು ಹಿಡಿಯುತ್ತಾರೆ. ಆಗ ಮೀರಾಬಾಯಿ ಸೈನಿಕರನ್ನು ಕುರಿತು, ಒಂದು ವೇಳೆ ನಾನು ಮೊದಲೇ ಇಹಲೋಕವನ್ನು ತ್ಯಜಿಸಿದ್ದರೆ ಬರಿಗೈಲಿ ನೀವೆಲ್ಲರೂ ಹಿಂತಿರುಗಬೇಕಾಗಿತ್ತು ಎಂದು ಹೇಳಿ ತನ್ನ ಒಂದು ಕೈಯಿಂದ ತಂತಿವಾದ್ಯವನ್ನು ಇನ್ನೊಂದು ಕೈಯಲ್ಲಿ ತಾಳವನ್ನು ಎತ್ತಿಕೊಂಡು ಕೃಷ್ಣನನ್ನು ಸ್ತುತಿಸತೊಡಗಿದಳು. ಆ ಸಮಯದಲ್ಲಿ ಮೀರಾಳದ ಕಣ್ಣುಗಳಿಂದ ಪ್ರೀತಿಯ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಮತ್ತು ಅದೇ ಸಮಯದಲ್ಲಿ ಮೀರಾ ಶ್ರೀಕೃಷ್ಣನ ವಿಗ್ರಹದಲ್ಲಿ ಮುಳುಗಿದಳು. ಹೀಗೆ ಮೀರಾಬಾಯಿ ಶ್ರೀಕೃಷ್ಣವು ತನ್ನ ಸರ್ವಸ್ವವನ್ನು ಅರ್ಪಿಸಿದಳು. ಆದ್ದರಿಂದ ಶ್ರೀಕೃಷ್ಣ ಅವರ ಪರಮ ಭಕ್ತ ಎಂದು ಮೀರಾಳನ್ನು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.